ಇನ್ನು ತುಮಕೂರಿನ ಸಿದ್ಧಗಂಗಾ ಮಠದಿಂದ ಅಂತ್ಯ ಸಂಸ್ಕಾರಕ್ಕೋಸ್ಕರ ವಿಶೇಷ ವಿಭೂತಿ ಗಟ್ಟಿಯನ್ನು ತರಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದನ್ನು ಖುದ್ದು ಸಿದ್ಧಗಂಗಾ ಶ್ರೀಗಳೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಸಿದ್ಧಗಂಗಾ ಮಠದಿಂದ ರೆಡಿಯಾಗಿದೆ ವಿಶೇಷ ವಿಭೂತಿ ಗಟ್ಟಿ. ಸಿದ್ಧಗಂಗಾ ಮಠದಿಂದ ದಾವಣಗೆರೆಗೆ 100 ವಿಭೂತಿ ಗಟ್ಟಿ ತರಲಾಗಿದೆ. ವಿಭೂತಿ ಗಟ್ಟಿಯನ್ನು ಕೊಂಡೊಯ್ದಿದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಗಳು. ಅವರೇ ಹೇಳ್ತಾ ಇದ್ರು, ಈ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ನಾವು ಕೊಡೋದಕ್ಕಾಗೋದು ಮಠದ ವತಿಯಿಂದ ವಿಭೂತಿ ಗಟ್ಟಿಗಳನ್ನೇ, ಹಾಗಾಗಿ ನಾವು ಅದನ್ನು ತಂದಿದ್ದೇವೆ ಅಂತ ಅಂದ್ಬಿಟ್ಟು ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಸಂತಾಪ ಸೂಚಿಸುವ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಕೂಡ ಇದ್ದಾರೆ ಸ್ವಾಮೀಜಿ, ಮತ್ತು ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ಒಂದು ಅಮೂಲ್ಯ ರತ್ನ ಸಮಾಜಕ್ಕೆ. ನಮ್ಮ ನಾಡು ಕಂಡಂತಹ ವಿಶೇಷ ಚೇತನ, ರಾಜಕಾರಣ, ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂತಹ ಅವರು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ದಾವಣಗೆರೆಯನ್ನು ಒಂದು ವಾಣಿಜ್ಯ ನಗರಿಯಿಂದಾಗಿ ಶೈಕ್ಷಣಿಕ ನಗರವನ್ನಾಗಿ ಪರಿವರ್ತಿಸೋದಕ್ಕೆ ಶಿವಶಂಕರಪ್ಪನವರ ಪರಿಪೂರ್ಣವಾದಂತಹ ಒಂದು ಹೋರಾಟ, ಕೊಡುಗೆ ಇರುವಂಥದ್ದು. ಅವರು ರಾಜಕಾರಣ, ಸಾಮಾಜಿಕ ಸೇವಾ ಕಾರ್ಯ ಜೊತೆಗೆ ಸಮಾಜದ ಕಾರ್ಯವನ್ನು ಕೂಡ ನಿರಂತರವಾಗಿ ನಡೆಸಿಕೊಂಡು ಬಂದಂಥವರು. ಇಡೀ ವಯಸ್ಸಿನಲ್ಲಿಯೂ ಕೂಡ ಅವರು ಆ ಉತ್ಸಾಹವನ್ನು ಯಾವತ್ತೂ ಕಳ್ಕೊಂಡಿರಲಿಲ್ಲ. ಅವರು ಜೀವ ಇರುವವರೆಗೂ ಕೂಡ ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಚೇತನ ಆಗಿದ್ದಾರೆ. ರಾಜಕೀಯದಲ್ಲಿದ್ದರೂ ಕೂಡ ಅಜಾತ ಶತ್ರುವಾಗಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿರುವಂತಹ ವ್ಯಕ್ತಿಯನ್ನು ಅವರಿಗೆ ಎಲ್ಲರೂ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಅಂದರೆ ಅವರು ಶಿವಶಂಕರಪ್ಪನವರು ಅಂತ ಹೇಳಬೇಕು. ನೀವು ಹೇಳಿದಾಗೆ ಅವರಿಗೆ ಪಕ್ಷಾತೀತ, ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಅವರಿಗೆ ಎಲ್ಲ ಪಕ್ಷದವರು ಗೌರವ ಇರ್ತಿತ್ತು. ಅವರ ಅಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಂಥ ವ್ಯಕ್ತಿಯಾಗಿದ್ದರು. ಅಂದರೆ ಧರ್ಮದ ವಿಚಾರವಾಗಿ ಬಂತ ಅಂದರೆ ಯಾವುದೇ ಪ್ರತ್ಯೇಕ ಧರ್ಮ ಅಲ್ಲ, ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಅನ್ನುವಂಥದ್ದು ಹೇಳ್ತಾರೆ. ಅವರಿಗೆ ಸಮಾಜ ಐಕ್ಯವಾಗಿರಬೇಕು, ಐಕ್ಯಮತ್ಯದಿಂದ ಇರಬೇಕು ಅನ್ನುವಂತಹ ಕಾಳಜಿ, ಕಳಕಳಿ ಅವರಿಗೆ ತುಂಬ ಇತ್ತು. ಸಮಾಜ ಯಾವತ್ತೂ ಒಗ್ಗಟ್ಟಿಗೆ ಹೋಗಬೇಕು ಅನ್ನುವಂಥ ಹೋರಾಟ ಅವ್ರು ಮಾಡ್ತಾಯಿದ್ರು. ಅವರೊಂದು ಸೇತುವೆಯಾಗಿ, ಶಕ್ತಿಯನ್ನಾಗಿ ಕೆಲಸವನ್ನು ಮಾಡಿದಂತಹ ಇವಾಗ ಅಂತಿಮ ದರ್ಶನದಲ್ಲಿ ಹೌದು, ಬಹಳ ಇದೊಂದು ಬಲಸಲಾಗಲು ನಷ್ಟ ಆಗಿದೆ. ಅವರ ಅಂತಿಮ ದರ್ಶನವನ್ನು ಮಾಡಿ ಅವರು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಬಂದಿದ್ದಾರೆ. ಇದಿಷ್ಟು ಸಿದ್ಧಗಂಗಾ ಶ್ರೀಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಅತ್ತಿ ಪಬ್ಲಿಕ್ ಟಿವಿ, ದಾವಣಗೆರೆ. ತೋರಿಸಿಕೊಟ್ಟಂಥದ್ದು ಧೀಮಂತ ನಾಯಕ. ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಮುತ್ಸದ್ದಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಕೇವಲ ಕರ್ನಾಟಕದಲ್ಲ, ರಾಷ್ಟ್ರ ಮಟ್ಟದಲ್ಲ, ಪ್ರಪಂಚದಾದ್ಯಂತ ಅವರ ವಿದ್ಯಾರ್ಥಿಗಳು, ಅವರ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು, ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಭಾಳ ದುಃಖದಲ್ಲಿ ಮುಳುಗಿರ್ತಕ್ಕಂಥ ವಿಚಾರ. ಶಾಮನೂರು ಶಿವಶಂಕರಪ್ಪನವರು ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಸುಮಾರು 6 ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿ ಮಾಡಿರ್ತಕ್ಕಂಥವರು. ದಾವಣಗೆರೆ ಜಿಲ್ಲೆಯಿಂದ ಅಪಾರವಾದ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾವು, ಅಕಾಲಿಕ ನಿಧನ ಕರ್ನಾಟಕ ರಾಜ್ಯ ಒಂದು ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಮಾಜವನ್ನು ಹೇಗೆ ಜೊತೆಗೆ ತೆಕ್ಕೊಂಡು ಹೋಗ್ಬೋದಂತ ತೋರಿಸಿಕೊಟ್ಟಂಥದ್ದು ಧೀಮಂತ ನಾಯಕ. ತನ್ನ ದೀರ್ಘವಾದ 94ನೇ ವಯಸ್ಸಿನಲ್ಲಿಯೂ ಕೂಡ ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದುಕೊಂಡು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸಮಾಜದನ್ನು ಒಟ್ಟುಗೂಡಿಸುವಂಥ ಜವಾಬ್ದಾರಿ ಇವತ್ತು ವಹಿಸಿಕೊಂಡು ಅದರ ಮುಖಾಂತರ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನದೇ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಸಮಾಜದ ಸರ್ವರಿಗೂ ಕೂಡ ಎಲ್ಲ ರೀತಿಯ ಸವಲತ್ತು ಸಿಕ್ಕಲಿ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕಂದ ಉದ್ದೇಶದಿಂದಲೇ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ನನ್ನ ತಂದೆ ಅತ್ಯಂತ ಆತ್ಮೀಯರಾಗಿದ್ದರು, ನಾನು ಕೂಡ ಅತ್ಯಂತ ಗೌರವಿಸ್ತಿದ್ದೆ. ನಾನು ಬಹುಶಃ ಅವರ ವ್ಯಕ್ತಿತ್ವದಲ್ಲಿ ಒಂದು ಜನಪ್ರತಿನಿಧಿಗಳು, ರಾಜಕಾರಣಿಗಳು ಕಾಣಬೇಕಾದ ಅಂಶ ಯಾವುದಂತ ಹೇಳಿದರೆ, ಎಷ್ಟೇ ಸಮಸ್ಯೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಎಷ್ಟೇ ಜಟಿಲವಾದ ಸಮಸ್ಯೆಯನ್ನು, ಎಷ್ಟೇ ಇವತ್ತು ಕಷ್ಟಕರ ವಿಚಾರಗಳನ್ನು ಯಾವುದೇ ಒಂದು ಪ್ರಸ್ತಾವನೆ ಮಾಡಿದಾಗ ಅಥವಾ ನಾವು ಚರ್ಚೆ ಮಾಡಿದಾಗ ಒಂದು ಮುಗುಳ್ನಗು ಮತ್ತೊಂದು ತಾಳ್ಮೆ, ಈ ಎರಡರ ಮುಖಾಂತರ ಅದನ್ನೆಲ್ಲ ಪರಿಹಾರ ಕೊಂಡಂಥ ವ್ಯಕ್ತಿತ್ವ. ಇದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದೊಂದು ಅವರ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.